ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕ್ರಿಯೇಷನ್ಸ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಗೌರಿ ಹಬ್ಬದ ಸ್ಪೆಷಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬದ ದಿನ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ವಿ, ಏನೇನು ಅಡುಗೆ ಮಾಡಿದ್ವಿ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಹಿಂದಿನ ದಿನ ನೈಟು ನಾನು ಎಲ್ರಿಗೂ ಉಡಿ ಕೊಡಲಿಕ್ಕೋಸ್ಕರ ಸ್ವಲ್ಪ ಚಕ್ಲಿ, ಕರ್ಜಿಕಾಯಿ, ಉಂಡೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಪೂಜೆಗೆ ಕಂಕಣ ಬೇಕಾಗುತ್ತೆ, ಸೊ ಕಂಕಣ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಶಾವಂತಿಗೆ ಹೂವಿನ ಹಾರ ಬೇಕು, ಸೊ ಹೂವಿನ ಹಾರನೂ ರೆಡಿ ಮಾಡಿಕೊಂಡೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ಈಸಿ ಆಗುತ್ತೆ ಅಂತ ಹಿಂದಿನ ದಿನ ನೈಟೇ ಪೂಜೆಗೆ ಏನೇನು ಬೇಕು ಹೂವಿಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಅದಾದಮೇಲೆ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಯಾವ ಥರ ಅಲಂಕಾರ ಮಾಡ್ತಾಯಿದ್ದೀನಿ ದೇವ್ರಿಗೆ ನೋಡಿ. ಹಾಗೆ ಮನೆಯಲ್ಲಿ ಎಲ್ಲ ಥರದ ಅಡುಗೆ ಮಾಡಿದ್ರು, ಎಲ್ಲ ಅಡುಗೆನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹೋಳಿಗೆ ಮಾಡೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಮ್ಮೂರಿನ ಪದ್ಧತಿ ಏನು ಅಂದರೆ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಹಾಗಾಗಿ ಮನೆಯಲ್ಲಿ ಗೌರಿ ಕೂರಿಸಿ ಗೌರಿ ಪೂಜೆ ಎಲ್ಲ ಮಾಡಾದಮೇಲೆ ನಾವು ನಮ್ಮೂರಲ್ಲಿ ಚಾನಲ್ ನಮಗೆ ಹತ್ರ ಆಗುತ್ತೆ, ಸೊ ನಾವು ಚಾನಲಿಗೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಬರ್ತೀವಿ. ಆ ಚಾನಲಿಗೆ ಹೋಗಿ ಪೂಜೆ ಮಾಡ್ಕೊಂಬರೋದೇ ಎಲ್ರಿಗೂ ಒಂಥರ ಖುಷಿ, ಅದೇ ಒಂಥರ ಸ್ಪೆಷಲ್ ಅನಿಸುತ್ತೆ ನಮಗೆ. ಸೊ ಹಬ್ಬದ ದಿನ ನಾವು ಮನೇಲಿ ಗೌರಿ ಪೂಜೆ ಮಾಡ್ಕೊಂಡು ಚಾನಲಿಗೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಬಂದು ಆಮೇಲೆ ಎಲ್ಲ ದೇವರಿಗೂ ನೈವೇದ್ಯ ಮಾಡಿ ಈ ಥರ ನಾವು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಮಾಡಿದ್ದೀವಿ ಗೌರಿ ಹಬ್ಬದ ದಿನ ಅಂತ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ. ಹಬ್ಬದ ದಿನ ತುಂಬಾ ಕೆಲಸ ಇರುತ್ತಲ್ಲ, ಸೊ ಮನೆಯಲ್ಲಿ ಹಬ್ಬದ ಅಡುಗೆ ಎಲ್ಲ ಅಮ್ಮನೇ ಮಾಡ್ತಾರೆ. ಸೊ ಇದು ಅಮ್ಮ ಹೋಳಿಗೆ ಮಾಡ್ತಾ ಇರೋದು. ಇನ್ನು ಅಕ್ಕ ಎಲ್ಲ ಕಡೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕಡೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ಲು. ನಾನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದೇ ಥರ ಎಲ್ಲರೂ ಸೇರ್ಕೊಂಡು ಎಲ್ಲ ಕೆಲಸನೂ ಡಿವೈಡ್ ಮಾಡ್ಕೊಂಡು ಬೇಗ ಮಾಡೋಣ ಅಂತ ಎಲ್ಲ ಬೇಗ ಮುಗಿಸ್ತಾ ಇದ್ವಿ. ಇವಾಗ ನಾನು ಗೌರಿ ಕೂರಿಸೋದಕ್ಕೋಸ್ಕರ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ದೇವರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ತಾಯಿದ್ದೀನಿ ಅಂತ. ತುಂಬಾ ಈಸಿ, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಗೌರಿ ಕೂರಿಸಿ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಗೌರಿ ಅಂತೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮಾಡಾದಮೇಲೆ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಾಯಿತು. ಅದಾದಮೇಲೆ ಗಂಗೆ ಪೂಜೆ ಮಾಡ್ಕೊಂಬರಕ್ಕೆ ಹೋಗಬೇಕಿತ್ತು. ಸೊ ಬೇಗ ಮನೇಲಿ ಪೂಜೆ ಎಲ್ಲ ಮುಗಿಸಿ ಗಂಗೆ ಪೂಜೆ ಮಾಡ್ಕೊಂಬರಕ್ಕೆ ಹೊರಟ್ವಿ ನಾವು.
ಇವಾಗ ಚಾನಲ್ಲಿಗೆ ಗಂಗೆ ಪೂಜೆ ಮಾಡ್ಕೊಂಬರೋದಕ್ಕೋಸ್ಕರ ನಾನು, ಅಕ್ಕ, ನನ್ನ ಕಸಿನು ಮತ್ತು ನಮ್ಮ ಪಾಪು ಎಲ್ಲರೂ ಸೇರ್ಕೊಂಡು ಚಾನಲಿಗೆ ಹೋದ್ವಿ. ಹೋಗಿ ಆದಮೇಲೆ ಅಲ್ಲಿ ಚಾನಲಲ್ಲಿ ತುಂಬ ಜನ ಇದ್ದರು. ಸೊ ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಟ್ಟು ಆಮೇಲೆ ಮನೆಗೆ ಮಾಡಿಟ್ಟಿದ್ವಲ್ಲ ನಾವು ಗಂಗೆನ, ಅದನ್ನು ಮನೆಗೆ ತೊಗೊಂಬರ್ಬೇಕಾಗುತ್ತೆ. ಮನೆಗೆ ತೊಗೊಂಬಂದು ಮತ್ತೆ ಆರತಿ ಮಾಡಿ ನೈವೇದ್ಯ ಮಾಡಿ ಅವತ್ತಿನ ದಿನ ಪೂರ್ತಿ ಅದನ್ನು ಮನೆಯಲ್ಲೇ ಇಟ್ಕೊಂಡು ಸಂಜೆ ಅದನ್ನು ತಗೊಂಡೋಗಿ ಗಿಡಕ್ಕಾಯ್ತು ಇಲ್ಲ ತೆಂಗಿನ ಮರಕ್ಕಾಯ್ತು ಎಲ್ಲಾದರೂ ವಿಸರ್ಜನೆ ಮಾಡ್ತೀವಿ. ಇದು ನಮ್ಮೂರಿನ ಪದ್ಧತಿ. ಸೊ ಎಲ್ಲರೂ ಇದನ್ನು ಮಾಡ್ತಾರೆ. ಹಾಗಾಗಿ ಅವತ್ತಿನ ದಿನ ವಿಶೇಷ ಅಂತಲೇ ಹೇಳ್ಬೋದು. ಎಲ್ರಿಗೂ ಖುಷಿಯಾಗುತ್ತೆ. ಎಲ್ಲರೂ ಅವತ್ತು ಚಾನಲಿಗೆ ಬಂದಿರ್ತಾರೆ. ಎಲ್ರಿಗೂ ಉಡಿ ಕೊಡೋದು, ಅರಿಶಿನ ಕುಂಕುಮ ಕೊಡೋದು ಎಲ್ಲ ಆಗುತ್ತೆ. ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಗಂಗೆಗೆ ಆರತಿ ಮಾಡಿ ಒಂದು ನೈವೇದ್ಯನ ಯಾವಾಗಲೂ ನಾವು ನೀರಿಗೆ ಬಿಡ್ತೀವಿ. ಅದು ಎಷ್ಟು ದೂರ ಹೋಗುತ್ತೆ, ಅದು ಆರತಿ ಎಷ್ಟು ದೂರ ಬೆಳಗ್ತಾ ಇರುತ್ತೆ ಅಂತ ನೋಡ್ತಾ ನಿಂತಿರ್ತೀವಿ. ಅದು ತುಂಬ ದೂರ ಹೋದರೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಗಂಗೆ ಪೂಜೆ ಎಲ್ಲ ಮಾಡ್ಕೊಂಡು ಗಂಗೆನ ಮನೆಗೆ ತೊಗೊಂಬಂದು ನಾವು ಮನೆಯಲ್ಲಿ ಗಂಗೆ ಕೂರಿಸ್ಬಿಟ್ಟು ಅದಕ್ಕೆ ನೈವೇದ್ಯ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ಕೂತಿದ್ವಿ. ಊಟಕ್ಕೆ ಮನೆಯಲ್ಲಿ ಕೋಸಂಬರಿ, ಪಲ್ಯ, ಬೇಳೆ ಹೋಳಿಗೆ, ಬಿಳಿ ಹೋಳಿಗೆ, ಚಿತ್ರಾನ್ನ, ಹಪ್ಪಳ, ಸೆಂಡಿಗೆ, ಆಮೇಲೆ ನಾವು ಹೋಳಿಗೆಗೆ ಸ್ವಲ್ಪ ಸಕ್ಕರೆ, ಕಾಯಿ ತುರಿ ಹಾಗೆ ಬಾಳೆಹಣ್ಣು ಇದು 3 ಹಾಕ್ಬಿಟ್ಟು ಕಾಯಲ್ಲಿ ಮಾಡ್ತೀವಿ. ಆ ಕಾಯಲ್ಲೂ ಅದಾದಮೇಲೆ ಅನ್ನ ಮತ್ತು ಹೋಳಿಗೆ ಸಾಂಬಾರು ಇದಿಷ್ಟು ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಊಟ ಮಾಡಿದ್ದಾಯಿತು. ನೋಡ್ತಿದ್ದೀರಲ್ಲ ಗೌರಿ ಹಬ್ಬದ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಹಬ್ಬದ ದಿನ ಏನೇನು ವಿಶೇಷವಾಗಿ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ SS ಕ್ರಿಯೇಷನ್.